ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ ಆನೆಗಳನ್ನು, ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ನೀವು ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಗತಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಮಲಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ. ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕೆನ್ನುವಂಥದ್ದನ್ನು ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹರೀಶ್ ಕುಂಜ ಕಾಡಾನೆಗಳನ್ನು ಗುಂಡಿಟ್ಟುಕೊಳ್ಳೋದಕ್ಕೆ ಪರವಾನಗಿ ಕೊಡಿ ಅಂತ ಕೇಳಿದ್ರು. ಏನು ಇದು ತುಂಬ ಬೇಜಾರಿನ ಸಂಗತಿ. ಅದು ಸಹ ಒಬ್ಬ ದಕ್ಷಿಣ ಕನ್ನಡದ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರೋದಂಥ ಜಿಲ್ಲೆ, ಅಲ್ಲಿಯ ಒಬ್ಬ ಶಾಸಕ ಇದನ್ನು ವಿಧಾನಸೌಧದಲ್ಲಿ ಹೋಗಿ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋದು ತುಂಬ ಬೇಜಾರಿನ ಸಂಗತಿ. ಸೊ ಇದು ಅಲ್ಲಿ ರೈತರಂತ ಮೆನ್ಷನ್ ಮಾಡಿಕೊಂಡಿದ್ದಾರೆ. ಇಲ್ಲಿ ರೈತರಂದರೆ ಯಾವ ರೈತರು? ಕಾಡನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡುವಂಥ ರೈತರ ಅಥವಾ ನಿಜವಾಗಿ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡುವಂಥ ರೈತರ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಒಂದು ಆನೆ ಅದರ ಒಂದು ಮೂಮೆಂಟ್ ಪ್ಯಾಟರ್ನ್ ಅಂತ ಅದಕ್ಕೆ ಒಂದು ಇರ್ತದೆ. ಅದು ಸಂಚಲನ ಮಾಡಿದಂಥ ಜಾಗದಲ್ಲೇ ಸಂಚಲನ ಮಾಡ್ತದೆ. ಸೊ ನೀವು ಯಾವಾಗ ಕಾಡನ್ನು ಒತ್ತುವರಿ ಮಾಡಿ ಎಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡ್ತೀರ, ಅಥವಾ ಕಾಡಿನಲ್ಲಿ ಬೇರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ಟಿಂಬರ್ ಕಳ್ಳತನ ಆಗಿರ್ಬೋದು ಅಥವಾ ಯಾವುದಾದ್ರೂ ಮೈನ್ಸನ್ನು ನೀವು ಶುರು ಮಾಡಿದರೆ ಖಂಡಿತ ಈ ಆನೆ ನಾಡಿಗೆ ಬರೋದಂತೂ ಸಹಜ. ಇದರಿಂದ ಜನರಿಗೆ ಅಂದರೆ ಅದಕ್ಕೆ ತೊಂದರೆ ಕೊಟ್ಟರೆ ಜನರಿಗೆ ಖಂಡಿತ ಡ್ಯಾಮೇಜ್ ಮಾಡ್ತದೆ. ಯಾಕೆಂದರೆ ಅದಕ್ಕೆ ಸಹ ಅದು ತುಂಬ ಸೆನ್ಸಿಟಿವ್ ಎನಿಮಲ್ ಆಗಿರ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಗುಂಡಿಟ್ಟು ಕೊಲ್ಲೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಬೇರೆ ರಾಜ್ಯದಲ್ಲಿ ಇದಕ್ಕೆ ಒಂದು ಸೈಂಟಿಫಿಕ್ ಆಗಿ ಒಂದು ಅಪ್ರೋಚಿಗೆ ಬಂದಿದ್ದಾರೆ. ಅಂಥ ಒಂದು ಸೈಂಟಿಫಿಕ್ ಅಪ್ರೋಚಿಗೆ ನಾವು ಸಹ ನಮ್ಮ ಕರ್ನಾಟಕದಲ್ಲಿ ಸಹ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಮಾಡಬೇಕಂತ ನಮ್ಮದೆಲ್ಲ ಒಂದು ವಿನಂತಿ. ಈಗ ಒಬ್ಬ ಶಾಸಕರಾಗಿ ಅದರ ಹೇಳಿಕೆ ಕೊಟ್ಟರೆ ಸಾಮಾನ್ಯ ರೈತರಿಗೆ ಒಂದು ಆಕ್ರೋಶ, ಅಥವಾ ಜನರಿಗೆ ಆಕ್ರೋಶ, ಪ್ರಚೋದನೆ ಆಗುತ್ತೆ. ನಾವು ಅಥವಾ ಬೇರೆ ಯಾವುದಾದ್ರೂ ವನ್ಯಜೀವಿ ಸಂರಕ್ಷಕರಾಗಿರ್ಬೋದು ಅಥವಾ ರೀಸೆಂಟಾಗಿ ಬಂದಂಥ ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಸಹ ಒಂದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಒಂದು ಅದರಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಾವು ಜನರನ್ನು ರೀಚ್ ಆಗಿ ಜನರಿಗೆ ಇದರ ಬಗ್ಗೆ ಇಂಪಾರ್ಟೆನ್ಸ್, ಇದರ ಬಗ್ಗೆ ಸೊಲ್ಯೂಷನ್ಸನ್ನು ಹೇಳ್ತಾ ಇರುವಾಗ ಇಂಥ ಶಾಸಕರು ಬಂದು ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಜನರಿಗೆ ಖಂಡಿತ ಜನರು ಭಯ ಪಡ್ತಾರೆ. ಹಾಗೂ ಒಂದು ಸೈಂಟಿಫಿಕ್ ಸೊಲ್ಯೂಷನಿಗೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ.